ಇನ್ನು ಬೆಂಗಳೂರಿನ ಆರ್ ನಗರದಲ್ಲಿ ಮೊಟ್ಟೆ ಮಲ್ಲ ಯುದ್ಧವೇ ನಡೀತಾ ಇದೆ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿರುವುದು ಸಂಚಲನ ಸೃಷ್ಟಿ ಮಾಡಿದೆ. ಡಿಕೆ ಬ್ರದರ್ಸ್ ಕಡೆ ಮುನಿರತ್ನ ಬೊಟ್ಟು ಮಾಡ್ತಿದ್ದಾರೆ. ಆದರೆ ಈ ಆರೋಪವನ್ನ ಅಣ್ಣ ತಮ್ಮ ಕಂಪ್ಲೀಟ್ ಆಗಿ ತಳ್ಳಿ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಜೈಕಾರದ ಮಧ್ಯೆಗೆ ತೂರಿ ಬಂದ ಮೊಟ್ಟೆ ನೇರವಾಗಿ ಬಿಜೆಪಿ ಶಾಸಕ ಮುನಿರತ್ನ ತಲೆಗೆ ಬಡಿದಿದೆ. ಪೊಲೀಸರ ಕೋಟೆಯೇ ಇದ್ರೂ ಸ್ಥಳದಲ್ಲಿದ್ದವರು ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ದಾರೆ. ಸಿಟಿ ರವಿ ಪ್ರಕರಣ ಹಸಿಯಾಗಿರುವಾಗಲೇ ಮತ್ತೊಬ್ಬ ಬಿಜೆಪಿ ಎಂಎಲ್ಸಿ ಪ್ರಹಸನ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಬೆಂಗಳೂರಿನ ಆರ್ ನಗರದ ಶಾಸಕ ಮುನಿರತ್ನ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಇವತ್ತು ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬೆಳಗ್ಗೆ 11ರಿಂದ 11:30 ಹೊತ್ತಿಗೆ ಕಚೇರಿಗೆ ಮುನಿರತ್ನ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ ಹೊರಟಿದ್ರು. ಕಾರ್ಯಕರ್ತರ ಜೈಕಾರದ ಮಧ್ಯೆ ನಡೆದುಕೊಂಡು ಹೋಗ್ತಿದ್ದ ಮುನಿರತ್ನ ಮೇಲೆ ಏಕಾಏಕಿ ಕೆಲವರು ಮೊಟ್ಟೆ ಎಸೆದ್ರು. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಮತ್ತು ಬೆಂಬಲಿಗರು ಮುನಿರತ್ನ ಸುತ್ತುವರಿದು ರಕ್ಷಣೆ ಮಾಡಿದ್ರು. ಬಳಿಕ ಸ್ಥಳದಲ್ಲಿ ಮುನಿರತ್ನ ಬೆಂಬಲಿಗರ ಜೊತೆ ಧರಣಿಗೆ ಕುಳಿತರು. ಇಷ್ಟು ದಿನ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದ ಮುನಿರತ್ನ ಇವತ್ತು ನೇರ ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ್ರು. ನನ್ನನ್ನು ಇವರು ಕೊಲೆ ಮಾಡ್ತಾರೆ, ಕೊಲೆ ಮಾಡಿದಾಗ ಕಾನೂನನ್ನ ನಮ್ಮ ಮಾಧ್ಯಮದವರು ಇದನ್ನು ಎತ್ತಿಡೀರಿ. ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಸುರೇಶ್, ಡಿಕೆ ಶಿವಕುಮಾರ್, ಕುಸುಮ, ಹನುಮಂತರಾಯಪ್ಪ, ಕೆಲವು ರೌಡಿಗಳು. ಇನ್ನು ಈ ಬಗ್ಗೆ ಮಾತನಾಡಿದ ಡಿಕೆ ಬ್ರದರ್ಸ್ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು. ಏನ್ ಹೇಳ್ತೀರಿ ಸರ್? 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತ ಹೇಳಿ ಆರೋಪ ಇದೆ. ನನಗೆ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆಯಲ್ಲಿದ್ದೀನಿ. ಏನು ನೀವು ಹೇಳ್ತಾ ಇದ್ದೀರಿ, ಬಹುಶಃ ಮುನಿರತ್ನಂ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಸೊ ಅವರೇ ಗೂಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಬಳಿಕ ಕೆಸಿ ಜನರಲ್ ಆಸ್ಪತ್ರೆಗೆ ತೆರಳಿದ ಮುನಿರತ್ನ ಚಿಕಿತ್ಸೆ ಪಡೆದುಕೊಂಡ್ರು. ಶಾಸಕ ಮುನಿರತ್ನಗೆ ಎಸೆದಿದ್ದು ಆಸಿಡ್ ಮಾದರಿಯ ದ್ರವ್ಯ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.